ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತು ಬಂದುಬಿಟ್ಟು ತುಂಬ ದಿನ ಆದಮೇಲೆ ನಾನು ವ್ಲಾಗ್ನ ಮಾಡ್ತಾಯಿದ್ದೀನಿ. ಕೆಲವೊಂದು ಪ್ರಾಬ್ಲಮ್ಗಳಿಂದ ನಾನು ಯಾವುದೇ ರೀತಿ ವ್ಲಾಗ್ನ ಮಾಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಇವತ್ತಿನಿಂದ ವ್ಲಾಗ್ನ ಶುರು ಮಾಡಿಬಿಟ್ಟಿದ್ದೀನಿ. ಅದೇ ರೀತಿ ಇನ್ನೊಂದು ಏನಪ್ಪ ಅಂತಂದರೆ, ಹಲಸಿನ ಹಣ್ಣು ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ? ನೋಡೋಕ್ಕೆ ಮೇಲೆಲ್ಲ ಮುಳ್ಳು, ಒಳಗಡೆ ತುಂಬ ಸಿಹಿಯಾಗಿರೋ ಹಣ್ಣು ಸಿಗುತ್ತೆ ನಮಗೆ. ನೋಡಿ ಹಲಸಿನ ತೊಳೆ ಎಷ್ಟು ಚೆನ್ನಾಗಿದೆ ಅಂತಂದು ಹೇಳ್ಬಿಟ್ಟು ಇವತ್ತು ಮನೆಯಲ್ಲಿ ಒಂದು ಹಲಸಿನ ಹಣ್ಣಿತ್ತು. ತೊಗೊಂಬಂದು ಒಂದು 2-3 ದಿನ ಆಗಿತ್ತು. ಸ್ವಲ್ಪ ಹಣ್ಣಾಗಲಿ ಅಂತಂದೇಳಿ ಹಂಗೆ ಬಿಟ್ಟಿದ್ದು. ಮನೇಲಿ ಯಾರೂ ಇಲ್ಲ, ನಾನು ನಮ್ಮ ಅಕ್ಕ ಇಬ್ಬರೇ. ನಾವೇ ಇಬ್ಬರೂ ಅದನ್ನ ಕ್ಲೀನ್ ಮಾಡ್ತಾಯಿದ್ವಿ. ಕೊಯ್ದು ತೊಳೆನೆಲ್ಲ ಬಿಡಿಸ್ಬಿಡೋಣ ಅಂತಂದು ಹೇಳ್ಬಿಟ್ಟು ನೋಡೋಣ ಅಂತಂದೇಳಿ ಅವರು ಕಟ್ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕ. ಈಗ ನಾನು ಅದನ್ನು ತೊಳೆನೆಲ್ಲ ಬಿಡಿಸಿ ಒಂದು ಪಾತ್ರೆಗೆ ಹಾಕೋಣ ಅಂತಂದು ಹೇಳ್ಬಿಟ್ಟು ಬನ್ನಿ. ಆಗಿದ್ದರೆ ಇನ್ಯಾಕೆ ತಡ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ನನ್ನ ಒಂದು ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಅಂದರೆ ದಯವಿಟ್ಟು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಬನ್ನಿ. ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಗೆ ಹಲಸಿನ ಹಣ್ಣು ಅಂದರೆ ಯಾರಿಗೆಲ್ಲ ಇಷ್ಟ ಅಂತಂದು ಹೇಳ್ಬಿಟ್ಟು ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಈಗ ಈ ಸಮ್ಮರ್ ಸೀಸನ್ನಲ್ಲಿ ಹಲಸಿನ ಹಣ್ಣು, ಮಾವಿನ ಹಣ್ಣು ಇದೆಲ್ಲ ತುಂಬಾ ಸೀಸನ್ ಅಂತಂದೇ ಹೇಳ್ಬೋದು. ಹಲಸಿನ ಹಣ್ಣಲ್ಲೂ ಕೂಡ ಕೆಲವೊಂದು ಸಿಹಿ ಅಡುಗೆಯನ್ನು ಮಾಡ್ತಾರೆ, ಅಂದರೆ ಕಡುಬು ಮಾಡ್ತಾರೆ, ಅದೆಲ್ಲ ಮಾಡ್ತಾರೆ. ಅದೆಲ್ಲ ನಮಗೆ ಬರಲ್ಲ, ನಾವು ಮಾಡಲ್ಲ. ಈಗ ಇದೇ ಥರ ರಾಗಿ ತಿನ್ನೋದು ಅಷ್ಟೇ. ಹಣ್ಣು ಮಾತ್ರ ತುಂಬಾ ಸ್ವೀಟ್ ಇತ್ತು. ತೊಳೆನೂ ಅಷ್ಟೇ ಎಷ್ಟೆಷ್ಟು ದಪ್ಪ ಇತ್ತು, ಅಂದರೆ ಜಾಸ್ತಿ ತೊಳೆ ಇರಲಿಲ್ಲ, ತೊಳೆ ಸ್ವಲ್ಪ ಕಡಿಮೆನೇ ಇದ್ದಿದ್ದು. ಹಣ್ಣು ಮಾತ್ರ ತುಂಬ ಸ್ವೀಟಾಗಿತ್ತು. ಅದೇನು ಅಂತಾರಲ್ಲ ನಮ್ಮ ಹಳ್ಳಿ ಭಾಷೆಯಲ್ಲಿ ಇಟ್ಟುಗಾಯಿ ಅಂತ ಕರಿತೀವಿ. ತಿನ್ನೋಕ್ಕೆ ಏನೋ ಒಂಥರ ಮುದ, ಅಷ್ಟು ಚೆನ್ನಾಗಿತ್ತು. ಈಗ 2 ಭಾಗ ಮಾಡಿದ್ಲು ನಮ್ಮ ಅಕ್ಕ. ಅದನ್ನು ಈಗ ಕಟ್ ಮಾಡಿ ಅದರದ್ದು ಏನು ಮೇಲ್ಗಡೆ ದಿಂಡಿದೆಯಲ್ವ, ಅದು ಅಂಟಿದೆಯಲ್ಲ, ಅದನ್ನೆಲ್ಲ ನೀಟಾಗಿ ಒರೆಸ್ಬೇಕು. ಯಾಕಪ್ಪ ಅಂತಂದರೆ ಮಕ್ಕಳು ತಿನ್ನಬೇಕಾದ್ರೆ ಏನಾದರೂ ತಿಂದುಬಿಟ್ರು ಅಂತಂದರೆ ಅದು ಗಂಟ್ಲಲ್ಲಿ ಒಂಥರ ಅಂಟಾಗುತ್ತೆ ಅಂತಂದು ಹೇಳ್ಬಿಟ್ಟು ಹರಳೆಣ್ಣೆ ಇಟ್ಕೊಂಡು ಹಚ್ಕೊಂಡೆಲ್ಲ ನೀಟ್ ಮಾಡ್ತಾಯಿದ್ರು. ನಮ್ಮದು ಬಿಡಿಸೋ ಪ್ರೋಗ್ರಾಮ್, ನಮ್ಮದು ಬಿಡಿಸೋ ಕೆಲಸ, ತೊಳೆನ ಕಟ್ ಮಾಡೋ ಕೆಲಸ ಅವ್ರದ್ದು. ಅದಕ್ಕೆ ನೀಟಾಗೆಲ್ಲ ಬಿಡಿಸ್ತಾಯಿದ್ರು. ಹಾಗೆಯೇ ಮನೆಯದು ಸ್ವಲ್ಪ ಮಾತಾಡ್ಕೊತ ಹಣ್ಣನ್ನು ಕಟ್ ಮಾಡ್ತಾಯಿದ್ವಿ. ಹಾಗಾಗಿ ನಾನು ಇದಕ್ಕೆ ವಾಯ್ಸ್ ಓವರನ್ನು ಕೊಡ್ತಾಯಿದ್ದೀನಿ. ನೋಡಿರಿ ಎಷ್ಟು ನೀಟಾಗಿ ಯಾವ ಥರ ಕಟ್ ಮಾಡ್ತಿದ್ದಾರೆ ಅಂತ. ನಿಮ್ಗೆ ಯಾರಿಗೆಲ್ಲ ಹಲಸಿನ ಹಣ್ಣು ಅಂದರೆ ಇಷ್ಟ, ಅಥವಾ ನೀವು ಕಟ್ ಮಾಡೋದು ಕೂಡ ಇದೇ ಥರ ಇರುತ್ತಾ ಶೈಲಿ ಅಂತಂದು ಹೇಳ್ಬಿಟ್ಟು ಅದನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ. ನಮ್ಮ ಕಡೆ ಹಲಸಿನ ಹಣ್ಣು ಸ್ವಲ್ಪ ಜಾಸ್ತಿನೇ, ಅಂದರೆ ಕೆಲವು ಹೊಲಗಳಲ್ಲೆಲ್ಲ ಹಾಕ್ಕೊಂಡಿರ್ತಾರೆ. ಇದು ಬಂದುಬಿಟ್ಟು ದುಡ್ಡು ಕೊಟ್ಟು ತಂದಿದ್ದಲ್ಲ, ಹೊಲದಲ್ಲಿ ತಂದಿದ್ದು. ತೊಳೆ ಮಾತ್ರ ತುಂಬ ಸ್ವೀಟಾಗಿತ್ತು. ತಿಂದಾಗೆಲ್ಲ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಈಗೆಲ್ಲ ನೀಟ್ ಮಾಡಿ ಕೊಟ್ಟಿದ್ದಾರೆ. ಈಗ ನಾನು ಅದನ್ನು ಬಂದುಬಿಟ್ಟು ಬಿಡಿಸಿ ಒಂದು ಪಾತ್ರೆ ಒಳಗೆ ಹಾಕಿಟ್ಮೇಲೆ ಮನೆ ಮಂದಿ ಎಲ್ಲ ಬಂದು ಒಬ್ಬೊಬ್ಬರು ತಗೊಂಡು ತಿಂತಾರೆ. ಬಿಡಿಸೋದು ಮಾತ್ರ ನಮ್ಮ ಡ್ಯೂಟಿ. ಇದೆಲ್ಲ ಆದಮೇಲೆ ಇನ್ನೊಂದೇನಪ್ಪ ಅಂತಂದರೆ, ನಾನು ಯಾಕೆ ಇಷ್ಟು ದಿನ ಆದ್ರೂ ಒಂದು ವ್ಲಾಗ್ ಯಾವುದೇ ರೀತಿ ವ್ಲಾಗು ಅದೇನು ಹಾಕಿರಲಿಲ್ಲ ಅಂತಂದರೆ, ಮನೆಯಲ್ಲಿ ಕೆಲವೊಂದು ನಾವು ಪಾಪನ ಸ್ಕೂಲಿಗೆ ಸೇರಿಸೋದು, ಮತ್ತು ಮನೆಯಲ್ಲಿ ಚಿಕ್ಕ ಮಕ್ಕಳು ಟೋಟಲಾಗಿ 5 ಜನ, ಅಂದರೆ ನಮ್ಮ ಪಾಪುಗಳು 3 ಮತ್ತು ನಮ್ಮ ಮಾವನ ಪಾಪುಗಳು 2, ಟೋಟಲಿ 5 ಜನ. ಅದಾದಮೇಲೆ ನಾನು ಕೆಲವು ಕಾರಣಗಳಿಂದ ನಮ್ಮ ತವ್ರ ಮನೆಗೆ ಹೋಗಬೇಕಾಗಿತ್ತು. ಅಲ್ಲಿಗೆ ಹೋಗಿ ನಮ್ಮ ಪಾಪು ನಾವು ಅಲ್ಲೇ ಬಿಟ್ಟಿರೋದ್ರಿಂದ ಅಲ್ಲೇ ಅವಳನ್ನ ಸ್ಕೂಲ್ಗೆ ಹಾಕಿರೋದು. ಅಲ್ಲಿ ಕೆಲವೊಂದು ಸ್ಕೂಲ್ ಹತ್ರ ಹೋಗೋದು ಬರೋದು, ಮತ್ತು ಅವ್ರಿಗೆ ಆಧಾರ್ ಕಾರ್ಡ್ ಚೇಂಜ್ ಮಾಡಿಸೋದು, ಮತ್ತು ಸ್ಕೂಲಲ್ಲಿ ಹೋಗಿ ಅಡ್ಮಿಷನ್ ಮಾಡಿಸೋದು, ಪ್ರತಿಯೊಂದು ಕೆಲಸನೂ ಕೂಡ ತುಂಬ ಇತ್ತು. ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಟೈಮು ಕೂಡ ಸಿಗ್ತಾಯಿರಲಿಲ್ಲ. ಅದೇ ರೀತಿ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಕೂಡ ಆಗ್ತಾಯಿರಲಿಲ್ಲ. ಇನ್ನೊಂದು ಏನಪ್ಪ ಅಂತಂದರೆ, ಈಗ ಮೊಬೈಲಿಂದು ಬ್ಯಾಕ್ ಕ್ಯಾಮ್ರಾ ಬಂದುಬಿಟ್ಟು ತುಂಬ ಡಲ್ ಇದೆ, ವೀಡಿಯೋನೇ ಅಷ್ಟು ಕ್ಲಿಯರಾಗಿ ಬರ್ತಾಯಿಲ್ಲ. ಇನ್ನೊಂದೇನಪ್ಪ ಅಂತಂದರೆ, ಫ್ರಂಟ್ ಕ್ಯಾಮ್ರಾದಲ್ಲೇ ನಾನು ವೀಡಿಯೋವನ್ನು ಮಾಡ್ಕೋಬೇಕು. ಕೆಲವೊಂದು ವೀಡಿಯೋಗಳನ್ನು ಫ್ರಂಟ್ ಕ್ಯಾಮ್ರಾದಲ್ಲಿ ಮಾಡ್ಬೋದು, ಇನ್ನೂ ಕೆಲವು ವೀಡಿಯೋಗಳನ್ನು ಬ್ಯಾಕ್ ಕ್ಯಾಮ್ರಾದಲ್ಲೇ ಮಾಡಬೇಕಾಗುತ್ತೆ. ಹಂಗಾಗಿ ತುಂಬ ವೀಡಿಯೋ ಅಷ್ಟು ಕ್ವಾಲಿಟಿಯಾಗಿ ಬರ್ತಾ ಇರಲಿಲ್ಲ. ವೀಡಿಯೋ ಕ್ವಾಲಿಟಿ ಇಲ್ಲ ಅಂತ ಅಂದರೆ ಯಾರು ನೋಡ್ತಾರೆ ಅಂತಂದು ಹೇಳ್ಬಿಟ್ಟು ಆ ಒಂದು ತಿರಸ್ಕಾರದಿಂದನೂ ಕೂಡ ನಾನು ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅಂದರೂ ಕೂಡ ಕೆಲವೊಂದು ಶಾರ್ಟ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೆ, ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು. ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ಈಗ ಸಮ್ಮರ್ ಸೀಸನ್ ಆಗಿರೋದ್ರಿಂದ ತುಂಬ ಬಿಸಿಲು. ಇನ್ನೊಂದು ಏನಪ್ಪ ಅಂತಂದರೆ, ಹಲಸಿನ ಹಣ್ಣು ತಿನ್ನೋದ್ರಿಂದ ಬಾಡಿಗೆ ಎಷ್ಟು ಬೆನಿಫಿಟ್ ಇದೆಯೋ ಅತಿಯಾಗಿ ತಿಂದರೆ ಅಷ್ಟೇ ಕೂಡ ಎಫೆಕ್ಟ್ ಇದೆ. ಅಂತಂದರೆ ಇವಾಗ ಚೆನ್ನಾಗಿದೆ ಅಂತಂದು ಹೇಳ್ಬಿಟ್ಟು ಜಾಸ್ತಿ ತಿನ್ನೋಕ್ಕಾಗಲ್ಲ ಅಲ್ವಾ, ಲಿಮಿಟಾಗಿ ತಿನ್ನಬೇಕು. ನಾವು ಜಾಸ್ತಿಯಾಗಿ ಹಲಸಿನ ಹಣ್ಣು ತಿಂದರೆ ಅದು ಹೊಟ್ಟೆಲೆಲ್ಲ ಒಂಥರ
ತೊಳ್ಸಾಡ್ದಂಗಾಗಿ ಲೂಸ್ ಮೋಷನ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಕೆಲವೊಬ್ಬರಿಗೆ ಇಂಡೈಜೆಷನ್ ಆಗಿ ವಾಮಿಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅದಾದಮೇಲೆ ಈಗ ಮತ್ತು ಈ ಪ್ರೆಗ್ನೆಂಟ್ ಇರೋರು ತಿನ್ನಬಾರ್ದು ಅಂತ ಹೇಳ್ತಾರೆ. ಯಾಕೆ ಏನು ಅಂತ ಗೊತ್ತಿಲ್ಲ ನನಗೆ. ನಿಮಗೆ ಯಾರಿಗಾದ್ರೂ ಗೊತ್ತಿದ್ದರೆ ಅದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕಪ್ಪ ಅಂತಂದರೆ ನಾನು ನನ್ನ ಫಸ್ಟ್ ಬೇಬಿಗೆ ಪ್ರೆಗ್ನೆಂಟ್ ಇದ್ದಾಗ ನಾನು ಈ ಸೀಸನಲ್ಲೇ ಪ್ರೆಗ್ನೆಂಟ್ ಇದ್ದಿದ್ದು. ಹಂಗಾಗಿ ನಮ್ಮ ಮಾವ ಬಂದುಬಿಟ್ಟು ಇಲ್ಲ ಪ್ರೆಗ್ನೆಂಟ್ ಇರೋರು ತಿನ್ನಬಾರ್ದಂತೆ ಅಂತ ಬಂದು ಹೇಳಿದ್ರು. ಹಂಗಾಗಿ ಆ ನೆನಪು ಅಷ್ಟೇ. ನಿಮಗೆ ಯಾರಿಗಾದ್ರೂ ಯಾಕೆ ತಿನ್ನಬಾರ್ದು ಅಂತ ಗೊತ್ತಿದ್ದರೆ ಅದನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ ಬಿಡಿಸಿದ್ದಾಯಿತು. ಅಷ್ಟೊಂದೇನು ತೊಳೆ ಇರಲಿಲ್ಲ. ಎಲ್ಲ ಮಿನಿಮಮ್ ಅಂದರೆ ಒಂದು 35ರಿಂದ 40 ಇತ್ತೇನೋ ಅನಿಸುತ್ತೆ. ನಮ್ಮ ಮನೆಯಲ್ಲಿರೋ ಜನಕ್ಕೆ ಅದು ಆಗಲ್ಲ ಬಿಡ್ರಿ. 2 3 ತಿನ್ಬೇಕಷ್ಟೇ. ಅಂದರೆ ತೊಳೆನೂ ಕೂಡ ಅಷ್ಟೇ ದಪ್ಪ ಇತ್ತು. 2-3 ತಿಂದರೆ ಸಾಕು ಅಲ್ಲಿಗೆ ಸುಸ್ತಾಗೋಷ್ಟು ದಪ್ಪ ಇತ್ತು ತೊಳೆ. ನೋಡಿ ಕೈಯೆಲ್ಲ ಅಂಟು. ನಾನು ಎಣ್ಣೆ ಸರಿಗೆ ಹಚ್ಕೊಂಡಿರಲಿಲ್ಲ ಆತ್ರದಲ್ಲಿ, ಹಾಗಾಗ್ಬಿಟ್ಟು ಕೈಯೆಲ್ಲ ಅಂಟಂಟಾಗಿತ್ತು. ಆಮೇಲೆ ನೋಡಿರಿ ಅಷ್ಟೆಷ್ಟು ದಪ್ಪ ಇತ್ತು ತೊಳೆ. ಅದಾದಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಇದರಲ್ಲೇ ಮೊಳಕೆ ಬಂದುಬಿಟ್ಟಿತ್ತು ಹಣ್ಣು. ಅಂದರೆ ಅದು ಜಾಸ್ತಿ ದಿನ ಕಿತ್ಕೊಂಬಂದು ಒಂದು 2-3 ದಿನ ಇಟ್ವಲ್ಲ, ಅದು ಅಲ್ಲೇ ಮರದಲ್ಲೇ ಹಣ್ಣಾಗಿತ್ತೇನೋ. ಹಾಗೆ ಜಾಸ್ತಿ ಕೂಡ ತಿನ್ನೋಕೆ ಹೋಗಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಲಿಮಿಟಾಗಿ ತಿನ್ನಬೇಕಿದು ಹಲಸಿನ. ಕೆಲವೊಬ್ರಿಗೆ ಏನು ತಿಂದರೂ ಏನೂ ಆಗೋಲ್ಲ. ನೋಡಿರಿ ಅದು ಹಣ್ಣಲ್ಲೇ ಕೂಡ ಮೊಳಕೆ ಬಂದುಬಿಟ್ಟಿತ್ತು. ಅದನ್ನು ಹಾಕಿದರೆ ಹುಟ್ಟುತ್ತೆ ಅಂತಂದು ಹೇಳ್ಬಿಟ್ಟು ತುಳಸಿ ಕಟ್ಟೆಯಲ್ಲಿ ಹಾಕೋಣ ಅಂತಂದು ಹೇಳ್ಬಿಟ್ಟು ಅದನ್ನ ಬೀಜನ ಎತ್ತಿಡೋಣ ಅಂತಂದೇಳಿ ನೋಡಿ ನಾನು ನಿಮಗೆ ತೋರಿಸೋಣ ಅಂತಂದೇಳಿ ತೋರಿಸ್ತಾ ಇದ್ದೀನಿ. ಅದು ಅದರಲ್ಲೇ ಮೊಳಕೆ ಬಂದುಬಿಟ್ಟಿದೆ. ಅದು ಹುಟ್ಟುತ್ತೆ ಹೆಂಗೆ ಗೊತ್ತಿಲ್ಲ. ಎತ್ತಿಡ ಅಂತ ಎತ್ತಿಡ್ತೀನಿ. ಹಣ್ಣು ಕೂಡ ಅಷ್ಟೇ ಸ್ವೀಟಾಗಿತ್ತು. ಕೆಲವೊಬ್ಬರು ಏನೋ ಅದು ಹಣ್ಣಲ್ಲೇ ಮೊಳಕೆ ಬಂದರೆ ಅದ್ರ ಸಾರಾಂಶ ಎಲ್ಲ ಹೋಗಿರುತ್ತೆ, ಅಷ್ಟೊಂದು ಸ್ವೀಟ್ ಇರಲ್ಲ ಅಂತಾರೆ. ಬಟ್ ಸ್ವೀಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ನಮ್ಮ ಅಕ್ಕ ಕೊಯ್ಕೊಂತ ಮತ್ತು ಬಿಡಿಸ್ಕೊಂತನೇ ತಿಂದ್ವಿ, ನಮಗೆ ಎಷ್ಟು ಬೇಕೋ ಅಷ್ಟು. ಆಮೇಲೆ ಮನೆಯಲ್ಲ ತಿಂತಾರೆ ಅಂತಂದು ಹೇಳ್ಬಿಟ್ಟು. ಹಾಗಾಗಿ ಆಮೇಲೆ ಮನೆಯವ್ರು ತಿನ್ಬೇಕಾದ್ರೂ ಕೂಡ ಕೆಲವು ಸತಿ ತಿನ್ನಲ್ಲ. ಯಾಕಂದರೆ ಅಲ್ಲೇ ನಾವು ಕಟ್ ಮಾಡ್ಬೇಕಾದ್ರೆ ತಿಂದಿರ್ತೀವಲ್ವ, ಅದಕ್ಕೆ ತಿನ್ನಲ್ಲ ಅಂತಂದು ಹೇಳ್ಬಿಟ್ಟು ನಾವು ಅದನ್ನೆಲ್ಲ ನೀಟಾಗಿ ಕೊಯ್ದು ತೊಳೆನೆಲ್ಲ ಬಿಡಿಸಿ ನಮ್ಗೆ ಎಷ್ಟು ಬೇಕೋ ಅಷ್ಟು ತಿಂದು ಆಮೇಲೆ ಅದನ್ನೆಲ್ಲ ನೀಟಾಗಿ ಎತ್ತಿಟ್ವಿ. ಅದೇ ರೀತಿ ಇನ್ನೊಂದೇನಪ್ಪ ಅಂತಂದರೆ ಈಗ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ತುಂಬಾ ಪ್ರಾಬ್ಲಮ್ ಆಗಿ, ಯಾಕಪ್ಪ ಅಂತಂದರೆ 5 ವರ್ಷ ಆದಮೇಲೆ ನಾವು ಆಧಾರ್ ಕಾರ್ಡ್ನ ಬಯೋಲಾಜಿಕಲ್ ನಾವು ಅದನ್ನ ಚೇಂಜ್ ಮಾಡಿಸ್ಬೇಕಂತೆ. ಅಂದರೆ ನನಗೂ ಗೊತ್ತಿರಲಿಲ್ಲ ಇದು, ಯಾರೋ ಹೇಳಿದ ಮೇಲೇ ಗೊತ್ತಾಗಿದ್ದು. ಹಾಗಾಗಿ ನಮ್ಮ ದೊಡ್ಡ ಮಗಳು ಗಾನವಿಗೆ ಬಂದ್ಬಿಟ್ಟು ಈಗ 7 ವರ್ಷ. ಅವಳಿಗೆ ಬಂದುಬಿಟ್ಟು ಅದನ್ನ ಚೇಂಜ್ ಮಾಡಿಸ್ಬಿಡಿ. ಚೇಂಜ್ ಮಾಡಿಸಿದ್ಮೇಲೆ ನೀವು ಒಂದೇ ಪಟ್ಟು ಅಡ್ಮಿಷನ್ ಮಾಡಿಸಿದ್ರೆ ಸರಿಯಾಗುತ್ತೆ ಅಂತಂದು ಹೇಳಿದ ಮೇಲೆ ಅದನ್ನು ಕೂಡ ಚೇಂಜ್ ಮಾಡಿಸಿ ಅದು ಆಧಾರ್ ಕಾರ್ಡ್ ಬರೋ ಅಷ್ಟೊತ್ತಿಗೆ 15 ದಿನ ಟೈಮ್ ಆಯಿತು. ಹಾಗಾಗ್ಬಿಟ್ಟು ನಾನು ಏನು ಹೇಳೋದಪ್ಪ ಅಂತಂದರೆ, ನಿಮ್ಮ ಮನೇಲಿ ಯಾರಾದರೂ ಅಕಸ್ಮಾತ್ 5 ವರ್ಷದ ಮೇಲ್ಪಟ್ಟ ಮಕ್ಕಳಿದ್ರೆ ಆಧಾರ್ ಕಾರ್ಡನ್ನು ಈಗಲೇ ಇವಾಗ 6 ವರ್ಷದಾಗಿದೆ ಅಂತಂದರೆ ಈಗಲೇ ಚೇಂಜ್ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಆಮೇಲೆ ನಾವು ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ಬೇಕಾದ್ರೆ ಅಥವಾ ಏನಕ್ಕಾದರೂ ಹಿಂಗೆ ಬ್ಯಾಂಕಲ್ಲಿ ಪಾಸ್ಬುಕ್ ಮಾಡಿಸ್ಬೇಕಂದ್ರೆ, ಯಾಕಂದರೆ ಈಗ ಸ್ಕಾಲರ್ ಬೇರೆ ಬರ್ತಾ ಇರುತ್ತಲ್ವ, ಬ್ಯಾಂಕಲ್ಲಿ ಪಾಸ್ಬುಕ್ ಮಾಡಿಸ್ಬೇಕಾದ್ರೆ ಅವಾಗೆಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಹಾಗಾಗ್ಬಿಟ್ಟು ಇದು ನನಗೂ ಗೊತ್ತಿರಲಿಲ್ಲ, ಬೇರೆಯವರಿಂದ ತಿಳ್ಕೊಂಡು ಅವ್ರು ಹೇಳಿದ ಮೇಲೆ ನಾನು ಮಾಡಿಸಿದ್ದು. ಹಂಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೇನೆ. ನಿಮ್ಮ ಮನೇಲಿ ಯಾರಾದರೂ ಚಿಕ್ಕ ಮಕ್ಕಳು ಇದ್ದರೆ ನೀವು ಕೂಡ ಅದನ್ನು ಆಧಾರ್ ಕಾರ್ಡನ್ನ ಚೇಂಜ್ ಮಾಡಿಸೋದು ತುಂಬ ಒಳ್ಳೆಯದು. ಮತ್ತು ನಾವು ಮುಂದೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕಿಂತ ಈಗಲೇ ನಾವು ಮುಂಜಾಗ್ರತೆಯಿಂದ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಅಂತಂದೇ ಹೇಳ್ತೀನಿ. ನೋಡಿ ತೊಳೆ ಬಂದುಬಿಟ್ಟು ಅಷ್ಟಷ್ಟು ದಪ್ಪ ಒಂದೊಂದು ತೊಳೆ ಇತ್ತು. ನಾನು ಎಂದೂ ಇಷ್ಟಿಷ್ಟು ದಪ್ಪ ಒಂದೊಂದು ತೊಳೆ ನೋಡಿರಲಿಲ್ಲ, ಇವತ್ತೇ ಫಸ್ಟು. ಚಿಕ್ಕದೆಲ್ಲ ನೋಡಿದ್ವಿ, ಚಿಕ್ಕದೆಲ್ಲ ತಿಂದಿದ್ದೀವಿ ಕೂಡ. ಹೊರಗಡೆ ಮಾರ್ಕೆಟಲ್ಲಿ ಏನಿಲ್ಲ ಅಂತಂದ್ರೂ ಚಿಕ್ಕ ತೊಳೆನೇ 10 ರೂಪಾಯಿಗೆ 2 ಕೊಡ್ತಾರೆ. ಇಂಥ ತೊಳೆ ಆಗ್ಬಿಟ್ರೆ 10 ರೂಪಾಯಿಗೆ ಒಂದೇ ಕೊಡೋದು ಅಂದ್ಕೊಂಡಿದ್ದೀನಿ ನಾನು. 3 ತೊಳೆಗೆ 1 ತೊಳೆ ಸಮ ಅಷ್ಟು ದಪ್ಪ ಇದ್ವು ತೊಳೆ. ಮತ್ತು ಅಷ್ಟೇ ಮಂದವಾಗಿದ್ವು, ಅಂದರೆ ತಿಕ್ಕಾಗಿದ್ವು, ತೆಳ್ಳಗಿರಲಿಲ್ಲ, ತಿಕ್ಕಾಗಿ ಇದ್ವು ಅಂತಂದೇ ಹೇಳ್ಬೋದು. ಎಷ್ಟು ಒಂದು 35ರಿಂದ 40 ಅಷ್ಟೇ ಇದ್ದಿದ್ದು, ಜಾಸ್ತಿ ಏನಿರಲಿಲ್ಲ. ನೋಡಿ ನೀಟಾಗೆಲ್ಲ ಬಿಡಿಸಿ ಅದನ್ನು ನೀವೊಂದು ಪಾತ್ರೆಗೆ ಹಾಕಿ ಎತ್ತಿಡ್ತಾಯಿದ್ದೀನಿ ಈಗ. ಇನ್ನೊಂದೇನಪ್ಪ ಅಂತಂದರೆ, ನಾವು ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ಏನು ಈಗ ನಮಗೆ ಸ್ಕಾಲರ್ ಬರುತ್ತೆ ಅಂತ ಹೇಳ್ತಾರಲ್ವ, ಹಾಗಾಗಿ ಅದನ್ನೆಲ್ಲ ನೀಟಾಗಿ ಮುಂಚೆನೇ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ನಾವು ಹೋದ ವರ್ಷ ಸ್ಕಾಲರ್ನ ಮಿಸ್ ಮಾಡ್ಕೊಂಡ್ಬಿಟ್ವಿ. ಯಾಕಂದರೆ ನಾನು ಇನ್ನೂ ಆಧಾರ್ ಕಾರ್ಡ್ ಚೇಂಜ್ ಮಾಡಿಸಿರಲಿಲ್ಲ. ಈ ವರ್ಷ ಬಂದುಬಿಟ್ಟು ಅವಳು 2nd ಸ್ಟ್ಯಾಂಡರ್ಡು. ಹೋದ ವರ್ಷ ನನಗೆ ಅದು ಗೊತ್ತಾಗಲಿಲ್ಲ ಚೇಂಜ್ ಮಾಡಿಸ್ಬೇಕು ಅಂತಂದು ಹೇಳ್ಬಿಟ್ಟು ಚೇಂಜ್ ಮಾಡಿಸಿರಲಿಲ್ಲ. ನಾವು ಅಕೌಂಟು ಕೂಡ ಮಾಡಿಸಿರಲಿಲ್ಲ. ಹಂಗಾಗಿ ಹೋದ ವರ್ಷ ನಮಗೆ ಸ್ಕಾಲರು ಮಿಸ್ ಆಯಿತು. ಹಾಗಾಗಿ ಈಗ ನಾನು ನೀಟಾಗೆಲ್ಲ ಇನ್ಕಮ್ಮು ಮತ್ತು ಆಧಾರ್ ಕಾರ್ಡ್ ಚೇಂಜ್ ಆಗಿರ್ಬೋದು ಅಥವಾ ಬ್ಯಾಂಕಲ್ಲಿ ಪಾಸ್ಬುಕ್ ಆಗಿರ್ಬೋದು ಎಲ್ಲ ಮಾಡಿಸಿದಾದ್ಮೇಲೆ ಈಗ ಈ ಸತಿ ಸ್ಕಾಲರ್ ಬರುತ್ತೆ ಅಂತಂದು ಹೇಳ್ಬಿಟ್ಟು ಹೇಳಿದ್ದಾರೆ. ನೋಡಬೇಕು ಅದು ಎಷ್ಟು ಬರುತ್ತೆ ಅಂತಂದು ಹೇಳ್ಬಿಟ್ಟು
ಈ ವರ್ಷ ಅವಳು ಸೆಕೆಂಡ್ ಸ್ಟ್ಯಾಂಡರ್ಡು. ಅದೆಲ್ಲ ಆದಮೇಲೆ ಅದು ಹಣ್ಣೆಲ್ಲ ಕ್ಲೀನ್ ಮಾಡಿ ತೊಳೆನೆಲ್ಲ ಕ್ಲೀನ್ ಮಾಡಿ ಬಿಡಿಸಿದ್ವಿ. ಹಾಗೆಯೇ ಇಬ್ಬರೂ ಏನೋ ಮನೆ ಒಂದು ಇವಾಗ ಮನೆ ಅಂದಮೇಲೆ ಇರುತ್ತೆ ಅಲ್ವಾ, ಮಾತುಕತೆ ಆಗು ಹೋಗು ಮತ್ತು ಸುಖ ದುಃಖ ಎಲ್ಲ ಇರುತ್ತೆ. ಹಾಗಾಗಿ ಅದನ್ನೆಲ್ಲ ಪರ್ಸ್ನಲಾಗಿ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ ಅಂತಂದೇಳ್ಬಿಟ್ಟು ನಾವೇನೋ ಇಬ್ಬರೇ ಮಾತಾಡ್ಕೊಳ್ತಾ ಇದ್ವಿ ನಮ್ಮ ಮನೆ ಬಗ್ಗೆ, ನಮ್ಮ ಫ್ಯಾಮಿಲಿ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ಒಬ್ರಿಗೊಬ್ರು ಡಿಸ್ಕಷನ್ ಮಾಡ್ಕೊಂಡು ಮಾಡ್ತಾಯಿದ್ವಿ. ಯಾಕೆ ಅಂತ ಅಂದರೆ ಈಗ ಕೆಲವೊಂದು ಸಲ ಇಷ್ಟ ಇದ್ದರೂ ಕೂಡ ಇಲ್ಲದೇ ಇದ್ದರೂ ಕೂಡ ಒಂದು ಸಂಪ್ರದಾಯಕ್ಕೆ ಆಗಿರ್ಬೋದು ಅಥವಾ ಕಟ್ಟುಪಾಡಿಗೆ ಆಗಿರ್ಬೋದು ನಾವು ಒಳಗಾಗಿರ್ತೀವಿ. ಹಾಗಾಗಿ ಏನೋ ಒಂದು ಬೇಜಾರಾಗಿರ್ಬೋದು ಅಥವಾ ಖುಷಿ ಆಗಿರ್ಬೋದು, ಶೇರ್ ಮಾಡ್ಕೊಳಕ್ಕೆ ಯಾರಾದರೂ ಒಬ್ರು ಇರಲೇಬೇಕಲ್ವ. ನಮ್ಮಲ್ಲೇ ನಾವು ಎಷ್ಟು ದಿನ ಅಂತ ಅದನ್ನ ಇಟ್ಕೊಳಕ್ಕಾಗುತ್ತೆ ಅಲ್ವಾ. ಹಾಗಾಗಿ ನಾನು ನಮ್ಮ ಅಕ್ಕ ಶೇರ್ ಮಾಡಿಕೊಂಡು ಮಾತಾಡ್ಕೊತ ಏನೇ ಆದರೂ ನಾವು ಅದನ್ನೇ ಸರಿ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಮಾತಲ್ಲಾದರೂ ಆಡಿ ಅದನ್ನು ನಮ್ಮ ಒಂದು ಮನಸ್ಸಿನ ಭಾರವನ್ನು ಕಳ್ಕೊಬೇಕು ಅಂತಂದೇಳ್ಬಿಟ್ಟು ಮಾತಾಡ್ಕೊತ ಇದ್ವಿ. ಈಗ ನಾವು ಒಂದು ನಮ್ಮ ಮನೆ ಬಿಟ್ಟು ಬೇರೆ ಮನೆಗೆ ಬಂದಿದ್ದೀವಿ ಅಂದರೆ ಆ ಮನೆಗೆ ನಾವು ಅಡ್ಜಸ್ಟ್ ಆಗಬೇಕೇ ಹೊರ್ತು ಆ ಮನೆ ನಮಗೆ ಅಡ್ಜಸ್ಟ್ ಆಗಲ್ಲ ಅನ್ನೋದು ಈಗ ಗೊತ್ತಾಗೈತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ಒಂದು ಮನೆಗೆ ನಾವು ಹೋಗಿದ್ದೀವಿ ಅಂದರೆ ನಮ್ಮನ್ನು ಅವ್ರ ಮನೆಗೆ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಹೊರ್ತು ಅವರು ನಮ್ಮ ಇಷ್ಟ ಕಷ್ಟಗಳಿಗೆ ಅಡ್ಜಸ್ಟ್ ಆಗಲ್ಲ ಅಂತಂದೇಳ್ಬಿಟ್ಟು ನನಗೆ ಸತ್ಯ ಮದುವೆ ಆದಮೇಲೆ ಗೊತ್ತಾಗಿದ್ದು. ಮದುವೆಗಿನ್ನ ಮುಂಚೆ ನಾವು ಹೆಂಗಿರ್ತೀವೋ ಬಿಡ್ತೀವೋ ಅದು ಸೆಕೆಂಡ್ರಿ. ಮದುವೆ ಆದಮೇಲೆ ಮಾತ್ರ ಅವರು ಕಟ್ಟುಪಾಡು ಒಳಗೇ ನಾವಿರಬೇಕು. ನಮ್ದು ಏನೇ ಎಜುಕೇಷನ್ ಇರ್ಬೋದು ಅಥವಾ ನಮ್ಮ ಕ್ವಾಲಿಫಿಕೇಷನ್ ಏನೇ ಇರ್ಬೋದು ಅದೆಲ್ಲ ಅಲ್ಲಿ ಹಾಳಾಗೋಗ್ಬಿಡುತ್ತೆ. ಹಾಗಾಗಿ ಬಿಡ್ರಿ, ಆ ಮಾತೇ ಬೇಡ. ನೋಡಿರಿ, ಇಷ್ಟು ತೊಳೆ ಬಂದಿತ್ತು ಅಷ್ಟೇ, ಒಂದು 25-30ರಿಂದ ಮಿನಿಮಮ್ ಒಂದು 40 ಒಳಗಿತ್ತು ಅಷ್ಟೇ. ಇಷ್ಟೇ ಬಂದಿದ್ದು ಇವತ್ತಿನ ವ್ಲಾಗ್ ಇಷ್ಟೇ.